ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 8 ಕೃಪೆ. ಶಾಲಾ ವಿದ್ಯಾರ್ಥಿಯಾಗಿ ನಾನು ಎಂದಿಗೂ ಶೈಕ್ಷಣಿಕವಾಗಿ ಪ್ರವೀಣನಾಗಿರಲಿಲ್ಲ. ನನ್ನ ದೊಡ್ಡ ಸವಾಲು ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದು ಮಾತ್ರ ಆಗಿತ್ತು. ನಾನು ತೇರ್ಗಡೆಯಾಗಲು ಕೇವಲ 2 ಅಥವಾ 3 ಅಂಕಗಳ ಅವಶ್ಯಕತೆ ಇರುತ್ತಿತ್ತು. ಆದರೆ ಈ ಸವಾಲಿನ ಅತ್ಯಂತ ನಿರಾಶಾದಾಯಕ ಅಂಶವೆಂದರೆ ಅದು ದೊರೆಯದೆ ನಾನು ವಿಫಲನಾಗುತ್ತಿದ್ದೆನು. ನಾನು ಉತ್ತೀರ್ಣನಾಗಬೇಕಾದರೆ ನನಗೆ ಸಿಗುವ ಆ ಗ್ರೇಸ್ ಮಾರ್ಕ್ಗಳಿಗಾಗಿ ನಾನು ಮನವಿ ಮಾಡುವ ಸಂಗತಿ ನನ್ನ ರೂಢಿಯಾಗಿತ್ತು. ಆ 2 ಅಥವಾ 3 ಅಂಕಗಳ ಮೌಲ್ಯವು ನನ್ನ ಇತರ ಅಂಕಗಳ ಮೌಲ್ಯವನ್ನು ಮೀರಿದ್ದು ಅಥವಾ ಶ್ರೇಷ್ಠವಾದದ್ದು. ಯಾಕೆಂದರೆ ಆ ಅಂಕಗಳು ನನ್ನ ಸ್ಥಿತಿಯನ್ನು ನಿರ್ಧರಿಸಿದವು, ಫೇಲ್ ಅಥವಾ ಪಾಸ್. ದೇವರ ಕೃಪೆಯು ನಮ್ಮನ್ನು ಸಾವಿನಿಂದ ಜೀವನಕ್ಕೆ ಕೊಂಡೊಯ್ಯುತ್ತದೆ. ಕೃಪೆಯು ನಮ್ಮ ಸ್ಥಿತಿಯನ್ನು ಶಾಶ್ವತ ಮರಣದಿಂದ ಶಾಶ್ವತ ಜೀವನಕ್ಕೆ ಬದಲಾಯಿಸುತ್ತದೆ. ದೇವರ ಈ ಕೃಪೆಯನ್ನು ಆನಂದಿಸುವ ಯೋಜನೆಯು ಮಾನವರಾದ ನಮಗೆ ತ್ರೈಕ ದೇವರ ಕುಟುಂಬದಿಂದ ಪ್ರಾರಂಭವಾಯಿತು. ಏದೇನ್ ತೋಟದಲ್ಲಿ ಮನುಷ್ಯನ ಪತನದ ನಂತರ ದೇವರು ಸುಲಭವಾಗಿ ಮನುಷ್ಯನನ್ನು ತನ್ನಂತೆಯೇ ತನ್ನ ಸ್ವರೂಪಕ್ಕೆ ಹೋಲಿಕೆಯಾಗುವಂತೆ ಮಾಡುವುದನ್ನು ಬಿಟ್ಟು ಬಿಡಬಹುದಾಗಿತ್ತು. ನಮ್ಮ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ತನ್ನ ವಿರುದ್ಧವಾಗಿರುವ ಮನುಷ್ಯನ ಕ್ರಿಯೆಗಳ ಬಗ್ಗೆ ಸಂಪೂರ್ಣವಾಗಿ ಅರಿತಿದ್ದರೂ ಮತ್ತು ನಿಜವಾಗಿಯೂ ಅಸಮಾಧಾನಗೊಂಡಿದ್ದರೂ ಸಹ ದೇವರು ಆ ಸಂಜೆ ಏದೇನ್ ತೋಟದಲ್ಲಿ ತಿರುಗಾಡಿದನು. ಭೂಮಿ ಮತ್ತು ಮನುಷ್ಯನ ಮೇಲಿನ ಶಾಪವು ಪಾಪದ ಪರಿಣಾಮವಾಗಿದೆ. ಆದರೆ ಅದೆಲ್ಲದರಲ್ಲೂ ದೇವರು ಮನುಷ್ಯರನ್ನು ಕೈಬಿಡಲಿಲ್ಲ. ಬದಲಾಗಿ ಅವರ ಬೆತ್ತಲೆಯ ದೇಹವನ್ನು ಮುಚ್ಚಲು ಪ್ರಾಣಿಯನ್ನು ಕೊಲ್ಲುತ್ತಾನೆ. ಅಲ್ಲದೆ ಅವನು ಪ್ರಾಣಿಯನ್ನು ಕೊಂದಾಗ ನಮ್ಮ ಪಾಪಗಳನ್ನು ಮುಚ್ಚಲು ತಾನು ಅಂತಿಮವಾಗಿ ಸಾಯುವ ರೀತಿಯ ಬಗ್ಗೆ ಅವನಿಗೆ ಬಹಳವಾದ ಅರಿವಿತ್ತು. ಪಾಪರಹಿತ ಕುರಿ ಮರಿ ಮಾತ್ರ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿ ಅವುಗಳನ್ನು ಮುಚ್ಚಬಲ್ಲದು. ನಾವು ಧೈರ್ಯದಿಂದ ಆತನ ಸನ್ನಿಧಿಯನ್ನ ಪ್ರವೇಶಿಸುವಂತೆ ಆತನ ನೀತಿಯ ವಸ್ತ್ರಗಳನ್ನು ನಮಗೆ ಧರಿಸುವಂತೆ ನೀಡುತ್ತಾನೆ. ಯಾರೋ ಒಬ್ಬರು ಒಮ್ಮೆ GRACE ಗ್ರೇಸ್ ಅನ್ನು ಗಾಡ್ಸ್ ರಿಚಸ್ ಅಟ್ ಕ್ರೈಸ್ಟ್ಸ್ ಎಕ್ಸ್ಪೆನ್ಸ್, ಕ್ರಿಸ್ತನ ವೆಚ್ಚದಲ್ಲಿ ದೇವರ ಐಶ್ವರ್ಯ ಎಂದು ವಿಸ್ತರಿಸಿದ್ದಾರೆ. ದೇವರ ಅತ್ಯುನ್ನತ ಐಶ್ವರ್ಯವು ಆತನ ಮಕ್ಕಳಿಗಾಗಿ ನಿತ್ಯ ಜೀವದ ರೂಪದಲ್ಲಿ ಕಾಯ್ದಿರಿಸಲಾಗಿದೆ. ಅದು ಆತನ ಕೃಪೆಯಿಂದಾಗಿ ಲಭ್ಯವಾಗಿದೆ. ಆತನ ಕೃಪೆಯು ಉಚಿತವಾಗಿದೆ, ಆದರೆ ಅದು ಅಗ್ಗವಾಗಿಲ್ಲ. ಕೃಪೆ ಅಗಾಧವಾದ ವೆಚ್ಚದೊಂದಿಗೆ ಬರುತ್ತದೆ. ಆದುದರಿಂದ ಆತನ ಕೃಪೆಗೆ ಪಾತ್ರರಾದವರಾಗಿ ಆತನಂತೆ ಇರುವುದಾದರೂ ಏನು? ನಾವು ಪಡೆದ ಕೃಪೆಯನ್ನು ಇತರರೊಂದಿಗೆ ನಾವು ಹಂಚಿಕೊಳ್ಳಲು ಕರೆಯಲ್ಪಟ್ಟಿದ್ದೇವೆ. ನಾವು ಕೃಪೆಯನ್ನು ಇತರರಿಗೆ ಕೊಡುವಾಗ ಅದು ಅವರ ಅರ್ಹತೆಯ ಮೇಲೆ ಆಧರಿಸಿಲ್ಲ. ಆದರೆ ನಾವು ಅನರ್ಹರಾಗಿದ್ದರೂ ದೇವರ ಕೃಪೆಯನ್ನು ಪಡೆದದ್ದರ ಮೇಲೆ ಆಧಾರಗೊಂಡಿದೆ. ನಾವು ನಮ್ಮ ಜೀವನದ ಸಂಗಾತಿಗೆ ಮತ್ತು ಮಕ್ಕಳಿಗೆ ಎಷ್ಟು ಕೃಪೆಯನ್ನು ನೀಡಿದ್ದೇವೆ? ನಮ್ಮ ವಿರುದ್ಧ ಪ್ರತಿಭಟಿಸಿದ ಜನರು ನಮ್ಮಿಂದ ಎಷ್ಟು ಕೃಪೆಯನ್ನು ಪಡೆಯುತ್ತಾರೆ? ನಿಮ್ಮ ಕೃಪೆಯ ಅಳತೆಯು ಅವರ ಯೋಗ್ಯತೆಯ ಮೇಲೆ ಅವಲಂಬಿತವಾಗಿದೆಯೇ ಅಥವಾ ನೀವು ಪಡೆದ ಕೃಪೆಯ ಮಾಪನದ ಮೇಲೆಯೋ? ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನಿಂದ ನಾವು ಪಡೆದ ಕೃಪೆಗಾಗಿ ನಿನಗೆ ವಂದನೆಗಳು. ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಲು ಅಪಾರವಾದ ಬೆಲೆಯನ್ನು ನೀನು ಕೊಟ್ಟಿರುತ್ತಿ. ಅದೇ ರೀತಿಯಾಗಿ ನಾವು ನಿನ್ನ ಕೃಪೆಯನ್ನು ಸ್ವೀಕರಿಸಿದ ಅಳತೆಯಲ್ಲಿ ಅದನ್ನು ಇತರರಿಗೆ ನೀಡುವಂತೆ ಸಹಾಯ ಮಾಡು. ನಮಗೆ ವೇದನೆಯಾದಾಗಲೂ ಇತರರಿಗೆ ಕೃಪೆ ತೋರಿಸಲು ಶಕ್ತಿ ನೀಡು. ನಿನ್ನನ್ನು ಅನುಕರಿಸಲು ಮತ್ತು ಇನ್ನೂ ಹೆಚ್ಚು ನಿನ್ನಂತೆ ಆಗಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.